ಸರ್ 24 ಹಿಂಗ ಆಗ್ಬೇಕು ಅಂತ ಅನ್ಕೊಂಡು ಪಬ್ಲಿಕ್ ಎಕ್ಸಾಮ್ ಸಂಬಂಧಗಳ ಬಗ್ಗೆ ರಿಲೇಶನ್ಶಿಪ್ ಅಂತಾರ ಅದ್ರ ಬಗ್ಗೆ ಎಲ್ಲ ಏನ್ ಹೇಳ್ತೀವಿ? ಸಂಬಂಧ ಅಂದ್ರೆ ನೀರಿದ್ದಂಗೆ ಎಷ್ಟು ತಿಳಿಯಾಗಿರುತ್ತೋ ಅಷ್ಟು ಒಳ್ಳೇದು. ಅದಕ್ಕೆ ಅಂದ್ರೆ ಯಾರು ಅದನ್ನ ಕಲಬೆರಕೆ ಮಾಡ್ತಾರೋ ಅವಾಗ ಏನಂದ್ರೆ ನ್ಯೂ ಇಯರ್ ವರ್ಷ ಒಂದ್ ದಿವಸ ಸೆಲೆಬ್ರೇಟ್ ಮಾಡೋದ, ವರ್ಷ ಪೂರ್ತಿ ಸೆಲೆಬ್ರೇಟ್ ಮಾಡೋದ. ಅದೇ ಈಗ ಸುತ್ತಾಡ್ಕ ಬಂದಾಗ ಒಬ್ಬ ಯೂಟ್ಯೂಬರ್ಗೆ ಇನ್ನೊಬ್ಬ ಯೂಟ್ಯೂಬರ್ ಸಿಗ್ತಾರಲ್ಲ ಅದೊಂಥರ ಖುಷಿ ಕೊಡುತ್ತೆ. ಏನ್ ಹೇಳ್ತೀನಿ, ಈಗ ಸಿಕ್ಕಿದ್ ಇವತ್ತು ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ಈಗಲೇ ಮಾಡ್ರಿ. ಅದಕ್ಕೆ ಹೇಳ್ತಿದ್ದೆ, ಅದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ. ಸ್ಟುಡಿಯೋ ಮೀಡಿಯಾ ಚಾನಲ್ಗೆ ಸ್ವಾಗತ. ಜೊತೆಗೆ ಹೊಸ ವರ್ಷದ ಶುಭಾಶಯ ಅಂತ ತಿಳಿಸ್ತಾ, ನಾವೆಲ್ಲ 2024ನೇ ವರ್ಷ ಕಾಲಿಡ್ಬೇಕಾದ್ರೆ ಒಂದು ಪ್ಲಾನ್ ಅನ್ಕೊಂಡಿರ್ತೀವಿ. ಆ ಪ್ಲಾನ್ ಈಡೇರಿದೆಯಾ? ಈಗ 2025ಕ್ಕೆ ಒಂದು ರೆಸಲ್ಯೂಷನ್ ಅನ್ಕೊಂಡಿರ್ತೀವಿ. ಅದು ಏನೇನು ಇದೆಲ್ಲ ನಾವು ಕೇಳಬೇಕು ಅಂತ ಜನಗಳ ಹತ್ರ ಹೋಗ್ತಾ ಇದೀವಿ. ದಾರಿಲಿ ಹೋಗ್ತಾ ಇದೀವಿ. ನಮ್ಮ ದಾರಿಲಿ ಯಾರ್ಯಾರು ಸಿಗ್ತಾರೆ ಅವ್ರನ್ನೆಲ್ಲ ನಾವು ಮಾತಾಡಿಸ್ತೀವಿ. ನಮ್ಮ ಜೊತೆ ವಿನಯ್ ಸಹ ಇದ್ದಾರೆ, ಅವ್ರನ್ನೂ ನಾವು ಕರ್ಕೊಂಡು ಹೋಗ್ತಾ ಇದೀವಿ. ಈಗ ದಾರಿಲಿ ಯಾರ್ಯಾರು ಸಿಗ್ತಾರೆ ಅವ್ರ ಜೊತೆ ಎಲ್ಲ ಹೋಗ್ತೀವಿ, ಕೇಳ್ತೀವಿ. ಅವ್ರ ರೆಸಲ್ಯೂಷನ್ ಏನೇನು ಅಂತಲೂ ತಿಳ್ಕೊಂತೀವಿ, ನಿಮ್ಗೆಲ್ಲ ತಿಳಿಸ್ತಾ ಹೋಗ್ತೀವಿ. ಜೊತೆಗೆ ನಮ್ಮ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿ. ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಸಹ ನಾನು ನಿಮಗೆ ಈ ಚಾನಲ್ ಮೂಲಕ ತಿಳಿಸ್ತಾ ಹೋಗ್ತೀನಿ. ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಸೃಷ್ಟಿ. ಏನ್ ಓದ್ತಾ ಇರೋದು? 9th. ಎಲ್ಲಿ? ಇಲ್ಲ, ಜಯಸಿಪುರ ಸ್ಕೂಲ್. 2024ರಲ್ಲಿ ನೀವೇನ್ ಅನ್ಕೊಂಡಿದ್ರಿ? ಏನಾಗಿದೆ? ಅನ್ಕೊಂಡಿದ್ದಕ್ಕೆಲ್ಲ ಉಲ್ಟಾ ಆಗಿದೆ. ಏನ್ ಅನ್ಕೊಂಡಿದ್ರಿ? ಸ್ವಲ್ಪ ಪರವಾಗಿರ್ಲಿಲ್ಲ. ಅಂಟಿಲ್ ಆಫ್ ಮೈ ಲೈಫ್ ನನ್ನ ಫ್ರೆಂಡ್ಸ್ ಗೆಲ್ಲ ಬಿಟ್ಟು ಇಲ್ಲಿ ಹೊಸ ಸ್ಕೂಲಲ್ಲಿ ಬಂದು ಸೇರ್ಕೊಂಡಿದ್ದೆ. ಮುಂಚೆ ಎಲ್ಲ ಓದ್ತಿದ್ರಿ? ದಿವ್ಯಪ್ರಭಾ ಸ್ಕೂಲ್ ಚಿನಾಳಿ. ಈಗ ಅನ್ಕೊಂಡಿದ್ದೇನೋ ಇಲ್ಲ? ಇಲ್ಲ, ಮತ್ತೆ ಇವಾಗ 25 ಅಲ್ಲಿ ಹೋಗ್ತೀನಿ, ಆಗುತ್ತೆ ಅನ್ಕೊಂಡಿದ್ದೀನಿ. ಈಗ ರಿಸರ್ವೇಶನ್ ಅನ್ಕೊಂಡಿದ್ರೆ ಇಂತಿದ್ರೆ ಆಗಬೇಕು ಅಂತ. ಅಲ್ಲಿ ಹೋಗ್ಬೇಕು, ಒಳ್ಳೆ ಸ್ಕೋರ್ ಮಾಡ್ಬೇಕು ಆ ಸ್ಕೂಲ್. ಮಾಡ್ಬೇಕು ಅಂತ. ಓಕೆ ಪಾಪ, ನಿಮ್ಮ ಹೆಸರು? ವಿಜಯಲಕ್ಷ್ಮಿ. ವಿಜಯಲಕ್ಷ್ಮಿ. ನೀವು ಏನ್ ಅನ್ಕೊಂಡಿದ್ರಿ 2024ರಲ್ಲಿ? ಏನು ಇರ್ಲಿ, ಪರವಾಗಿಲ್ಲ. ನನಗೆ ಏನು ಅನ್ಕೊಂಡಿರ್ಲಿಲ್ಲ. ಏನು ಗುರಿ ಇರ್ಲಿಲ್ಲ 2025ರಲ್ಲಿ? ಏನು ಇಲ್ಲ. ಏನಾದ್ರು ಒಂದು ಅನ್ಕೋಬೇಕಲ್ವಾ? ಏನಾದ್ರು ಅಂದ್ಕೊಂಡ್ರೆ ಒಳ್ಳೇದು. ನಿಮ್ಮ ಹೆಸರು? ಅಪ್ಪಿ. ರಾಜೇಶ್ವರಿ. ಏನಾರು ಅನ್ಕೊಂಡಿಲ್ಲ 2024ರಲ್ಲಿ? ಏನಿಲ್ಲ. ಏನು ಅನ್ಕೊಂಡಿಲ್ಲ. ನೀವೆಲ್ಲ ಯಾರು ಅನ್ಕೊಂಡಿದ್ರ 2024ರಲ್ಲಿ ಹಿಂಗ ಆಗ್ಬೇಕು ಅಂತ ಅನ್ಕೊಂಡು? ಪಬ್ಲಿಕ್ ಎಕ್ಸಾಮ್ ಐತಾ ಇವ್ರಿಗೆಲ್ಲ ಪಬ್ಲಿಕ್ 2025ರಲ್ಲಿ ಏನಾರು ಅನ್ಕೊಂಡಿದ್ದೀರಾ? ನಾವು ಒಳ್ಳೆ ಮೆಮೊರೀಸ್ ಮಾಡ್ಕೋಬೇಕು. ಸೂಪರ್ ಸೂಪರ್ ಸೂಪರ್. ದಾರಿಲಿ ಮಾತಾಡ್ತಾ ನಾವ್ ಈಗ KV ಕ್ರಾಸಿಗೆ ಬಂದಿದೀವಿ. ಇಲ್ಲಿ ಅಣ್ಣರೊಬ್ರು ಇದ್ದಾರೆ. ಅಣ್ಣ, ನಿಮ್ಮ ಹೆಸರು? ಮಲ್ಲಿಕಣ್ಣ ಅಂತ. ನೀವೇನ್ ಬಿಸಿಲು ಮಾಡ್ತಿರೋದು? ನಾವು ಆಟೋ ಓಡಿಸ್ತೀವಿ. ನೀವು 2024ರಲ್ಲಿ ಹಿಂಗ ಆಗಿರ್ಬೇಕು ಅಂತ ಅನ್ಕೊಂಡಿರ್ತೀರಾ. ಅದು ಆಗಿದೆಯಾ ನಿಮ್ಮ? ನಮ್ಗೆ ಅರ್ಧ ಆಗಿದೆ, ಅರ್ಧ ಆಗಿದೆ. ಅರ್ಥ ಆಗಿದೆ ಅಂದ್ರೆ ಏನಾಗಿದೆ? ಆಗಿದೆ ಅಂದ್ರೆ ವ್ಯವಹಾರದಲ್ಲಿ. ವ್ಯವಹಾರದಲ್ಲಿ ಇಷ್ಟೇ ನಿರೀಕ್ಷೆ ಇಟ್ಕೊಂಡಿದ್ರಿ? ನಿರೀಕ್ಷೆ ಇಟ್ಕೊಂಡಿದೀನಿ, ಬಟ್ ಆಗಿಲ್ಲ. ಅರ್ಧ ಆಗೈತೆ ಅಂತ ಹೇಳ್ತಾ ಇದೀನಲ್ಲ, ಅರ್ಧ ಆಗೈತಿ. ಈಗ 2025 ಬರ್ತೈತೆ. ಅವಾಗ್ಲಾರ ಆಗುತ್ತೇನೋ ಅಂತ ಒಂದು ಕಾನ್ಫಿಡೆನ್ಸ್ ಇಟ್ಕೊಂಡಿದೀವಿ. ಏನೋ ಒಂದು ಗುರಿ ಇಟ್ಕೊಂಡಿದ್ದೀವಿ. ಆ ಗುರಿ ಏನಾರ ಹೇಳಕ್ ಆಗತ್ತಾ? ಏನು ಹೇಳಕ್ ಆಗ್ತಾ ಇಲ್ಲ. ಈಗ ಬರುತ್ತೋ ಬರಲ್ವೋ ಅಂದ್ರೆ ಬಿಸ್ನೆಸ್ ಜಮೀನ್ ವ್ಯವಹಾರದ್ದು, ಇನ್ನೊಂದು ದುಡ್ಡು ಟ್ರಾನ್ಸಾಕ್ಷನ್, ಇಂಥವೆಲ್ಲ ಇದಾವೆ. ಅಣ್ಣ, ನಿಮ್ಮ ಹೆಸರು? ಸುರೇಶ್. ನೀವೇನ್ ಮಾಡ್ತಿದ್ರಲ್ಲ? ಆಟೋ. ನೀವೇನಾರು ಅಂದ್ಕೊಂಡಿದ್ರ? ನಾವ್ ಆತರ ಅನ್ಕೊಂಡಿಲ್ಲ. ಏನಾರು ಅಂದ್ಕೋಬೇಕಾ? ಏನು ಅಂದ್ಕೊಳೋದು ಅನ್ಕೊಳ್ಳೋದಿಲ್ಲ. ಅದು ಹೆಂಗ್ ಹೋಗುತ್ತೆ ಹಂಗೆ. ಅಣ್ಣ, ನಿಮ್ಮ ಹೆಸರು? ಗಿರೀಶ್ ಅಂತ. ಗಿರೀಶ್. ನೀವೇನಾರು ಅಂದ್ಕೊಂಡಿದ್ರ? ಏನಿಲ್ಲ ಸರ್, ನಿಮ್ದು ಅಷ್ಟೇ. ಹೆಂಗೆ ದಾರಿ ತೋರ್ಸುತ್ತಾ ಹೋಗ್ತಾ ಇರೋದು ಅಷ್ಟೇ. ನಾವು ದಾರಿ ಓದಕ್ಕೂ ಬರ್ತಾ ಈಗ ರಂಭಾಪುರಿ ಕಾಲೇಜಿಗೆ ಬಂದಿದ್ದೀವಿ. ಇಲ್ಲಿ ಪರ್ಚೇಸ್ ಕುಮಾರ್ ಸರ್ ಇದ್ದಾರೆ, ರಂಭಾಪುರಿ ಕಾಲೇಜ್ ಮುಖ್ಯಸ್ಥರು. ಅವರು ಈಗ ಕಾಲೇಜು ಮತ್ತೆ ಈಗ ವಿದ್ಯಾರ್ಥಿಗಳ ನಡುವೆ ಯಾವ ತರ ಸಂಬಂಧ ಇರಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತಾರೆ. ಸರ್, ವಿದ್ಯಾರ್ಥಿಗಳು ಇಲ್ಲಿ ನಾನು ಹೇಳೋದು, ಅವ್ರಿಗೆ ಓದಕ್ಕೆ ಬರೆಯೋದು ಅದ್ರ ಬಗ್ಗೆ ನಾವು ತಲೆನೇ ಕೆಡಿಸ್ಕೊಳ್ಳಲ್ಲ. ಹೇಳೋದು ಒಂದೇ ವಿಚಾರ, ನೀವು ನಿಮ್ಮ ಲೆಕ್ಚರರ್ಸ್ಗೆ ಪೊಲೈಟ್ ಆಗ್ಬಿಡಿ. ಆರಾಮಾಗಿ ಏನೇ ಪ್ರಾಬ್ಲಮ್ ಇರಲಿ. ನಾನು ಏನಾಗುತ್ತೆ ಅಂದ್ರೆ ಕಾಲೇಜ್ ಅಂತ ಬಂದಿದ್ದಷ್ಟು ಅವ್ರ ಕಾಲರ್ ಮೇಲಕ್ಕೆ ಹೋಗುತ್ತೆ ಅಂತಾರೆ. ಫಸ್ಟ್ ಆಫ್ ಆಲ್ ದಟ್ ಈಸ್ ಹೌ ಇಟ್ ವರ್ಕ್ಸ್ ಅಂತ ನನಗೆ ಗೊತ್ತಿರೋ ಪ್ರಕಾರ. ಇಲ್ಲೇನ್ ಮಾಡ್ತೀವಿ ಅಂದ್ರೆ ಫಸ್ಟ್ ಅವ್ರ ಆಟಿಟ್ಯೂಡ್ ಬಗ್ಗೆ ವರ್ಕ್ ಮಾಡಿಸ್ತೀವಿ. ನಾನು ಹೇಳೋದು, ನೀವು ಓದಕ್ ಬರಲ್ವಾ, ಪ್ರಾಬ್ಲಮ್ ಇಲ್ಲ, ಓದ್ಸೋಣ. ನಾವು ಇರೋದೇನಕ್ಕೆ, ನಾವು ಲೆಕ್ಚರರ್ಸ್ ಇರೋದೇನಕ್ಕೆ, ಓದ್ಸೋದಕ್ಕೆ. ಬಟ್ ಆಟಿಟ್ಯೂಡ್ಸ್ ಅನ್ನೋದಿದೆಯಲ್ಲ, ತಲೆ ಗುರುಗಳ ಮುಂದೆ ತಗ್ಗಿಸ್ಲೇಬೇಕು.
ತೆಗಿಸ್ಬೇಕು. ಎಲ್ಲಾ ತಲೂ ತಗ್ಗಿಸ್ಲೇಬೇಕು ಸರ್. ಗುರಿ ಹಿರಿಯರ ಹತ್ರ ಸರ್ 100% ಸರ್, ಅದನ್ನ ನಾನು ಹೇಳ್ತಾ ಇರೋದು. ಯಾಕೆಂದ್ರೆ ಒಬ್ಬ ಗುರುಗಳ ಮುಂದೆ ನಾವು ತಲೆ ಬಗ್ಗಿಸ್ಲಿಲ್ಲ ಅಂದ್ರೆ ಇಲ್ಲಿ ಏನೇ ಮಾಡಿದ್ರು ಆಗಲ್ಲ. ಇಲ್ಲಿ ನಾವ್ ಹೇಳ್ಕೊಡೋದು ಫಸ್ಟ್ ಏನಂದ್ರೆ ನಿಮ್ ಆಟಿಟ್ಯೂಡ್ ಕ್ಲೀನ್ ಆಗಿರ್ಲಿ. ಒಬ್ಬ ಲೆಕ್ಚರ್ ಹತ್ರ ಮಾತಾಡ್ತಾರೆ ಅಂದ್ರೆ ಗೊತ್ತು ನಿಮ್ ಲೆಕ್ಚರ್ ಅವ್ರು ಫ್ರೆಂಡ್ಲಿ ಆಗಿರ್ತಾರೆ ಅಂದ ತಕ್ಷಣ ಫುಲ್ ಫ್ರೆಂಡ್ಲಿ ಆಗೋಕ್ಕೂ ಆಗಲ್ಲ. ಅಲ್ಲಿ ಹೋಗಿ ಆ ಲೆಕ್ಚರರ್ ಹತ್ರ ಹೇಗ್ ಮಾತಾಡ್ಬೇಕು ಏನು ಅನ್ನೋದು ದೇ ಹ್ಯಾವ್ ಟು ಲರ್ನ್. ಅಲ್ಲಿ ಇನ್ನೊಂದು, ಈ ವಯಸ್ಸಲ್ಲೆಲ್ಲ ಏನು ಅಂತಂದ್ರೆ ನಾನೇ ಫಸ್ಟ್ ನಾನೇ ಮೇಲು ಅಂತ ಅನ್ಬಿಡುತ್ತೆ. 100% ಸರ್. ಅದು ಅಂತೂ ನೀವು 10th ಅಲ್ಲಿರೋ ಹುಡುಗರು ಫಸ್ಟ್ PU ಬಂದಾಗ ಎವ್ರಿಥಿಂಗ್ ವಿಲ್ ಬಿ ಚೇಂಜ್ಡ್. ಯು ಕ್ಯಾನ್ ನಾಟ್ ಎಕ್ಸ್ಪೆಕ್ಟ್ ದೋಸ್ ಪೀಪಲ್. ಹೆಂಗಿರುತ್ತೆ ಅಂದ್ರೆ ಅವ್ರಿಗಾಲೆ ಫಸ್ಟ್ PU ಬಂದಾಗ ಅವ್ರ ಆಟಿಟ್ಯೂಡ್ಸ್ ನೋಡ್ಬೇಕು, ಅವರೆಲ್ಲ ಮೇಲಿರ್ತಾರೆ. ನಾನು ಕಾಲೇಜ್ ಬಂದೆ ಮುಗೀತು, ನನ್ನ ಜೀವನ ನಡೀತಾ ಇದೆ, ನಂಗೆ ನಾನು ಹೇಳಿದ್ದೆ ನಡಿಬೇಕು ಅಂತ. ಅಲ್ಲೊಂದು ಸ್ವಲ್ಪ ಬೆಂಡ್ ಮಾಡ್ಕೊಂತೀವಿ ಮೆತ್ತಗೆ, ಅವ್ರನ್ನ ಕರ್ಕೊಂಡು ಸಮಾಧಾನ ಮಾಡ್ಕೊಂಡು ಅವ್ರನ್ನ ತಿರ್ಗಾ ಒಂದು ಲೆವೆಲ್ ತಗೊಂಡಾಗ ಸೆಕೆಂಡ್ PU ಸರಿ ಹೋಗ್ಬಿಡ್ತಾರೆ. ಸೆಕೆಂಡ್ PU 90% ಸ್ಟೂಡೆಂಟ್ಸ್ ಬಿಕಮ್ ಗುಡ್. ಯಾಕೆಂದ್ರೆ ಫಸ್ಟ್ PU ನಮಗೂ ಅವ್ರಿಗೂ ಏನೋ ಕಾಂಟ್ಯಾಕ್ಟೇ ಇರಲ್ಲ. ಎಲ್ಲೋ 1 ರಿಂದ 10 ವರ್ಷ ಎಲ್ಲೋ ಓದಿರ್ತಾರೆ. ಇಲ್ಲಿ ಬಂದಾಗ ಮತ್ತೆ ಕಾಲೇಜ್ ಅಂದ್ರೆ ಅವ್ರಿಗೊಂದು ಇಮ್ಯಾಜಿನರಿ ವರ್ಡೇ ಇರುತ್ತೆ. ಆಕ್ಚುಲಿ ಇಮ್ಯಾಜಿನೇಷನ್ ಇರುತ್ತೆ. ಕಾಲೇಜ್ ಮೂವೀಸ್ ಅಲ್ಲೆಲ್ಲ ನೋಡ್ಬಿಟ್ಟಿರ್ತಾರೆ. ಬಟ್ ಇಲ್ಲಿ ಆ ಥರ ನಡೆಯಲ್ಲ. ದಟ್ ಈಸ್ ರಿಯಾಲಿಟಿಲಿ ಬಂದಾಗ ಆಮೇಲೆ ಒಂದು ಸ್ವಲ್ಪ ದಿನ ಆದ್ಮೇಲೆ ನಾವು ಆ ಗಿಪ್ಪು ಮತ್ತೆ ಫಂಕ್ಷನ್ಸು ತುಂಬಾ ಆಕ್ಟಿವಿಟೀಸ್ ಮಾಡಿಸ್ತೀವಿ. ಆ ಆಕ್ಟಿವಿಟೀಸ್ ಎಲ್ಲ ಮಾಡಿಸಿದಾಗ ಆಬ್ವಿಯಸ್ಲಿ ದೇ ವಿಲ್ ಕಮ್ ಬ್ಯಾಕ್ ವಿತ್ ಅ ಕ್ಲಿಯರ್ ಪಿಕ್ಚರ್. ಅವಾಗ ನಮ್ಮ ಜೊತೆ ಅಡ್ಜಸ್ಟ್ ಆಗ್ತಾರೆ. ಮತ್ತೆ ನಾವೀಗ ಸ್ಟೂಡೆಂಟ್ಸ್ ಮಾತಾಡ್ಸಕ್ ಬಂದಿದೀವಿ. ನಿಮ್ಮ ಹೆಸರು? ವಿಷ್ಣು ಅಂತ. ನೀವು 2024 ಏನಂತ ಅನ್ಕೊಂಡಿದ್ರಿ? ಏನಾಗಿದೆ? ಅದೆಲ್ಲ ಈಡೇರಿದ್ಯಾ ನಿಮಗೆ? ಇದೆ ಅಣ್ಣ, ಆದ್ರೆ ನಾವು ಅಂದ್ಕೊಂಡಿದೀವಿ. ಏನ್ ಅಂದ್ಕೊಂಡಿದ್ರಿ ನೀವು? ಚೆನ್ನಾಗಿ ಓದ್ಬೇಕು. ಓದಿಲ್ವಾ? ಓದ್ತಿದೀವಿ. ನೀವೇನ್ ಅನ್ಕೊಂಡಿದ್ರ? ಹಿಂಗೆ ಆಗತ್ತೆ. ಕೆಲವರು ಗುರಿ ಇಟ್ಕೊಂಡಿರ್ತಾರೆ, ನೀವೇನಾರು ಅನ್ಕೊಂಡಿದ್ದೀರಾ? ಅಣ್ಣ ಈಗ 2025ರಲ್ಲಿ ಬೋರ್ಡ್ ಎಕ್ಸಾಮ್ ಇದೆ ನಮ್ದು. ಅದರಲ್ಲಿ ಚೆನ್ನಾಗಿ ಸ್ಕೋರ್ ಮಾಡ್ಕೊಬೇಕು ಅಂತ ಅನ್ಕೊಂಡಿದ್ದೀನಿ. ಆಮೇಲೆ CET-ಲೆಲ್ಲ ಚೆನ್ನಾಗಿ ಸ್ಕೋರ್ ಮಾಡಿ ಅದ್ರ ಮೇಲೆ ಆಂಬಿಷನ್ ಏನು ನಿಮ್ದು? PCMB ಅಣ್ಣ, ಸೆಕೆಂಡ್. ಅಲ್ಲಲ್ಲ, ನಿಮ್ ಗುರಿ ಏನಿದೆ? ಗುರಿ ಇಂಜಿನಿಯರ್, ಸಿವಿಲ್ ಇಂಜಿನಿಯರ್. ನಿಮ್ಮ ಹೆಸರು? ದೀಕ್ಷಿತ್. ನೀವೇನಾರು ಅನ್ಕೊಂಡಿದ್ರೆ? ನಾವು ಅನ್ಕೊಂಡಿದೀನಿ ಇದು ಇಂಜಿನಿಯರ್ ಆಗ್ಬೇಕಂತ ಅನ್ಕೊಂಡಿದ್ದೀನಿ. 2025ರಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೆಗೆದು ಸೆಕೆಂಡ್ PU ಅಲ್ಲಿ ನೋಡೋಣ, ಬೋರ್ಡ್ ಅಲ್ಲಿ ಒಂದು 90% ತೆಗೆದು ಅಲ್ಲಿ ಬೋರ್ಡಲ್ಲಿ ರೆಡಿ ಆಗ್ಬೇಕು. ನಿಮ್ಮ ಹೆಸರು? ನನ್ನ ಹೆಸರು ಭಾಸ್ಕರ್ ಅಣ್ಣ. ನೀವೇನಾರು ಅನ್ಕೊಂಡಿದ್ರಾ? ನಾವು ಅದೇ ಮುಂದಿನ ವರ್ಷ ಹೊಸ ವರ್ಷ ಬರುತ್ತಲ್ಲ, ಹೊಸ ವರ್ಷದಲ್ಲಿ ನಾವು ಬೋರ್ಡ್ ಎಕ್ಸಾಮ್ ಅಲ್ಲಿ 90 ಮೇಲೆ ಸ್ಕೋರ್ ಮಾಡ್ಬೇಕು ಅನ್ಕೊಂಡಿದ್ದೀವಿ. ಎಲ್ಲ 90. ನೀವೆಲ್ಲ ಏನ್ ಅನ್ಕೊಂಡಿದ್ದೀರಾ 2024ರಲ್ಲಿ? 90 ಮೇಲೆ ಸ್ಕೋರ್ ಮಾಡ್ಬೇಕು. ನಿಮ್ಮ ಹೆಸರು? ನೂರ್ ಆಯಿಷಾ. ನಿಮ್ಮ ಹೆಸರು? ಸಿಂಧು. ನಿಮ್ಮ ಹೆಸರು? ಮೋನಿಕಾ. ನಿಮ್ಮ ಹೆಸರು? ಛಾಯಾ. ಮೋನಿಶಾ. ನೀವೆಲ್ಲ 2024ನೇ ವರ್ಷದಲ್ಲಿ ಹಿಂಗೆ ಆಗ್ಬೇಕು ಅಂತ ಕೆಲವರು ಅನ್ಕೊಂಡಿರ್ತಾರೆ, ಅಂದ್ರೆ ಗುರಿ. ಅದು ಆಗಿದ್ಯಾ ನಿಮ್ಮ ಲೈಫಲ್ಲೆಲ್ಲ ಈ ವರ್ಷದಲ್ಲಿ? ಆಗಿದೆ. ಏನ್ ಅನ್ಕೊಂಡಿದ್ರಿ? ನಾನು ಫಸ್ಟ್ ಇಯರ್ ಅಲ್ಲಿ ಚೆನ್ನಾಗಿ ಓದ್ಬೇಕು ಅನ್ಕೊಂಡಿದ್ದೆ, ಅದೇ ತರ ಆಗಿದೆ. ಮತ್ತೆ ಈಗ 2020ಕ್ಕೆ ಕಾಲಿಡ್ತಿದೀವಿ. 25ನೇ ವರ್ಷಕ್ಕೆ ಕಾಲಿಡ್ತಿದೀವಿ. ಅವಾಗ ನಾವು ಇಲ್ಲಿ ಸೆಕೆಂಡ್ ಇಯರ್, ಈ ಸಲ ಸೆಕೆಂಡ್ ಇಯರ್ ಓದ್ತಾ ಇದೀವಿ. ಇಲ್ಲಿ ರಂಭಾಪುರಲ್ಲಿ ನಾನು ಉಳ್ಕೋಬೇಕು ಅನ್ಕೊಂಡಿರೋದು, ಒಳ್ಳೆ ಫಸ್ಟ್ ರ್ಯಾಂಕ್ ಬಂದು ಕಾಲೇಜ್ಗೆ ಟಾಪರ್ ಆಗಿ ಒಳ್ಳೆ ಹೆಸರು ತಗೊಂಡ್ ಬರ್ಬೇಕು ಅಂತ ನನ್ ಗೋಲ್ ಇದೆ. ನಾನು ತಗೊಂತೀನಿ ಅಂತ. ಈಗ ಏನ್ ಓದ್ತಾ ಇರೋದು ನೀವು? ಈ ಸಲ ಸೆಕೆಂಡ್ ಇಯರ್. ಏನು? PCMB. ನೆಕ್ಸ್ಟ್ ಏನ್ ಆಗ್ಬೇಕು ಅಂತ? IPS IAS ಆಗ್ಬೇಕಂತ ಅನ್ಕೊಂಡು. ನೆಕ್ಸ್ಟ್ ಯಾವ ಕಾಲೇಜಿಗೆ ಹೋಗ್ಬೇಕು, ಇಂಥ ಕಾಲೇಜಿಗೆ ಹೋಗ್ಬೇಕು ಅಂತ ಆದ್ಮೇಲೆ ನೆಕ್ಸ್ಟ್ ಇನ್ನು ಅನ್ಕೊಂಡು. ನಿಮ್ದು ನಮ್ದು 2024ರಲ್ಲಿ ಏನಾಗಿದ್ರಿ? ನಾನು ಡ್ಯಾನ್ಸ್ ನೀಟಾಗಿ ಕಲಿಬೇಕು ಅನ್ಕೊಂಡಿದ್ದೆ, ಅದನ್ನ ಅಚೀವ್ ಮಾಡಿದೀನಿ. ಕೊರಿಯೋಗ್ರಾಫರ್ ಆಗಿ ನೆಕ್ಸ್ಟ್ ಮಾಡ್ತಾ ಇದ್ದೀನಿ. ಅದೆಲ್ಲ ಅಚೀವ್ ಮಾಡಕ್ಕೆ ಕೊರಿಯೋಗ್ರಾಫರ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀರಾ? ಸೂಪರ್. 2025 ವರ್ಷ ನೆಕ್ಸ್ಟ್ PCMB ತಗೊಂಡಿದ್ದೀನಿ. ಡಾಕ್ಟರ್ ಆಗಕ್ಕೆ ನೋಡ್ತಾ ಇದ್ದೀನಿ ಅಷ್ಟೇ. ನಿಮ್ಮ ಹೆಸರು? ಛಾಯಾ. ನೀವೇನ್ ಅನ್ಕೊಂಡಿದ್ರಿ? ಕನ್ನಡ ಮೀಡಿಯಂ ಇಂದ ಬಂದಿದ್ದೀನಿ. ಸೆಕೆಂಡ್ PU ಸೈನ್ಸ್ ತಗೊಂಡಿದ್ದೀನಿ. ಈ ಕಾಲೇಜಲ್ಲಿ ಕನ್ನಡ ಮೀಡಿಯಂ ಇಂದ ಬಂದವರು ಚೆನ್ನಾಗಿ ಓದ್ತಾರೆ, ಅವರು ಸೈನ್ಸ್ ತಗೋಬಹುದು ಅನ್ನೋದನ್ನ ನಾನು ಪ್ರೂವ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. 2025ನೇ ವರ್ಷಕ್ಕೆ ನಿಮ್ಮ ಕಾಲೇಜ್ ಇಂಥದ ಕಾಲೇಜಿಗೆ ಸೇರಬೇಕು ಅಂತ ಇಲ್ಲ ಸರ್. ನೀವು? ನಾನು ಮೊದಲು ಈ ಕಾಲೇಜಿಗೆ ಬಂದಿದ್ದು ಕಾಮರ್ಸ್ ತಗೊಬೇಕು ಅಂತ ಬಂದಿದ್ದು. ಆಮೇಲೆ ನಮ್ಮ ಬರಸರ್ ಹೇಳಿದ್ರಿಂದ ಸೈನ್ಸ್ ತಗೊಂಡು ಈಗ ಸೈನ್ಸಲ್ಲಿ ಓದ್ತಾ ಇದ್ದೀನಿ. ನೆಕ್ಸ್ಟ್ ಇಂಜಿನಿಯರಿಂಗ್ ಬೆಂಗಳೂರಲ್ಲಿ ಅದರ ಕಾಲೇಜ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ನೀವು ಹೇಳಿಲ್ಲ ಏನಾಗುತ್ತೆ ಏನು ಮಾಡಬೇಕು? ಸರ್ ನಾನು 24 ಸೆಕೆಂಡ್ ಇಯರ್ ಅಲ್ಲಿ 95 ಕ್ರಾಸ್ ಆಗ್ಬೇಕು ಅಂತ ಅನ್ಕೊಂಡಿದ್ದೆ. 95 ಕ್ರಾಸ್ 96.2% ಫಸ್ಟ್ ಇಯರ್ದು. ಅದು ತುಂಬಾ ಖುಷಿ. ನೆಕ್ಸ್ಟ್ 25ಗೆ ನಾನು ಕಾರ್ಡಿಯಾಲಜಿಸ್ಟ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ನಾನು ಹಾರ್ಟ್ ಪೇಷಂಟ್ ಯಾರ್ಯಾರು ಇರ್ತಾರೋ ಅವರಿಗೆಲ್ಲ ಫ್ರೀ ಟ್ರೀಟ್ಮೆಂಟ್ ಕೊಡಬೇಕು. ಆಮೇಲೆ ಚಿಕ್ಕ ಮಕ್ಳಿಗೆಲ್ಲ ಹಾರ್ಟಲ್ಲೆಲ್ಲ ಹೋಲ್ಸ್ ಎಲ್ಲ ಇರುತ್ತೆ, ಅವರಿಗೆಲ್ಲ ಫ್ರೀ ಟ್ರೀಟ್ಮೆಂಟ್ ಕೊಡಬೇಕು. ಬಡ ಮಕ್ಳಿಗೆಲ್ಲ ನಾನು ಸ್ಕೂಲೆಲ್ಲ ಕಟ್ಟಿ ಓದಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಇದು ನನ್ನ ದುಡ್ಡಿನ ನಾನು ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಇಯರ್ ನಾನು ನೀಟ್ ಬರ್ದಾಗ ನಾನು 680 ಕ್ರಾಸ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ಅದ್ ಮಾಡೇ ಮಾಡ್ತೀನಿ ಅಂತ ಅನ್ಕೊಂಡಿದ್ದೀನಿ.
ನೀವೆಲ್ಲ ಫ್ರೆಂಡ್ಸ್ ಅಲ್ವಾ, ಸ್ನೇಹಿತರು, ಕಾಲೇಜಲ್ಲಿ, ಮನೆ ಹತ್ರ ಎಲ್ಲಾರಲ್ಲಿ ತಪ್ಪು ಮಾಡಿರ್ತೀರ. ಯಾರಿಗಾರ ಸಾರಿ ಕೇಳ್ಬೇಕು ಅಂತ ಏನಾರು ಅನ್ಸಿದ್ಯಾ ನಿಮ್ಗೆ? ಯಾರಿಗೆ? ಫ್ರೆಂಡ್ಸ್ ಅಂತ ನಂಗೆ ಕಾಲೇಜಲ್ಲಿ ಯಾರಿಗೆ ಕೇಳಿದ್ರೆ ಅಟ್ಲೀಸ್ಟ್ ಅವರು ನಿಮ್ಮ ಹತ್ರನೂ ಚೆನ್ನಾಗಿ ಇರ್ತಾರೆ. ಹೇಳ್ರಿ ಯಾರಿಗೆ ಸಾರಿ ಕೇಳ್ಬೇಕು ಅಂದ್ರೆ ಅವ್ರ ಹೆಸರು ಹೇಳ್ರಿ. ಚಂದನ. ಚಂದನ. ನನ್ನಿಂದ ಏನಾದ್ರು ಬೇಜಾರಾಗಿದ್ರೆ ಅವಳಿಗೆ ಸಾರಿ. ಕಾಲೇಜ್ ಎಂಡ್ ಟೈಮು ಅವಾಗ ಈಗ ಈಗಿಂದಲೇ ಚೆನ್ನಾಗಿರೋಣ ಅಂತ. ಈಗ್ಲಿಂದ. ನೀವೇನಾರ ಯಾರಿಗಾರ ಸಾರಿ ಕೇಳ್ಬೇಕು ಅಂತ ಏನಾರ ಇದೆಯಾ? ಹೇಳ್ರಿ. ನಾನು ಮೌಲ್ಯ ಮತ್ತೆ ಮಂಜುನವರಿಗೆ ಸಾರಿ ಕೇಳಕ್ ಇಷ್ಟಪಡ್ತೀನಿ. ಏನಕ್ಕೋಸ್ಕರ ಜಗಳ ಆಡಿದ್ವಿ? ಹಿಂಗೆ ಸ್ವಲ್ಪ ಸಿಟ್ ಮಾಡ್ಕೊಂಡು ಅವಳ ಮೇಲೆ ನಾನು ಬೈದಿದ್ದೆ ಅವಳನ್ನ ಒಂದ್ಸಲ. ಈಗ ಬರ್ದು ಬಿಟ್ಟಿದ್ದೀರಾ? ಮಾದ್ಬಿಟ್ಟಿದ್ದೀವಿ. ಈಗ ಒಂದಾಗ್ತಾರೆ ಬಿಡಿ. ಸಂಬಂಧಗಳ ಬಗ್ಗೆ, ರಿಲೇಶನ್ಶಿಪ್ ಅಂತಾರ, ಅದ್ರ ಬಗ್ಗೆ ಎಲ್ಲ ಏನ್ ಹೇಳ್ತೀವಿ? ಸಂಬಂಧ ಅಂದ್ರೆ ನೀರಿದ್ದಂಗೆ, ಎಷ್ಟು ತಿಳಿಯಾಗಿರುತ್ತೋ ಅಷ್ಟು ಒಳ್ಳೇದು. ಅದಕ್ಕೆ ಅಂದ್ರೆ ಯಾರು ಅದನ್ನ ಕಲಬೆರಕೆ ಮಾಡ್ತಾರೋ ಅವಾಗ ಆ ಸಂಬಂಧ ಕಿತ್ತೋಗುತ್ತೆ. ಕಲಬೆರಕೆನ ಯಾರೋ ಮಾಡಿರ್ತಾರೆ, ಆದ್ರೆ ಈ ಕಡೆ ನೀರು ಮತ್ತೆ ಮೀನಿನ ಸಂಬಂಧ ಹೆಂಗಿರುತ್ತೆ ಅಂದ್ರೆ ಯಾರೋ ಬಂದು ಎಲ್ಲಿಂದನೋ ಕಲಬೆರಕೆ ಮಾಡ್ತಾರ ನೀರ್ನ, ಆದ್ರೆ ಎಫೆಕ್ಟ್ ಆಗೋದ್ ಮಾತ್ರ ನೀರು ಮತ್ತೆ ಮೀನಿಗೆ. ನೀವೆಲ್ಲ ಏನಾರ ಹೇಳ್ತೀರಾ? ನಂಬಿಕೆ ಮತ್ತೆ ಅವ್ರು ಆಡೋ ಮಾತಿನ ಮೇಲೆ ಇರುತ್ತೆ ರಿಲೇಶನ್. ನೀವು ಸಂಬಂಧ ನಂಬಿಕೆ ಇರ್ಬೇಕು. ಸಂಬಂಧ ಅಂದ್ರೆ ನಂಬಿಕೆ ಇರ್ಬೇಕು. ನಂಬಿಕೆ ಇರ್ಬೇಕು. ಯಾರೇನೇ ಅಂದ್ರು ಅವ್ರು ಬೇರೆಯವ್ರು ಬಂದ್ ಏನಾರ ಅವ್ರ ಬಗ್ಗೆ ಹೇಳ್ತಾರೆ ಅಂದ್ರೆ ನಮ್ಗೆ ಅವ್ರ ಬಗ್ಗೆ ನಂಬಿಕೆ ಇರ್ಬೇಕಷ್ಟೇ. ಒಬ್ರೊಬ್ರು ಕುತ್ಕೊಂಡು ಮಾತಾಡ್ಕೊಂಡ್ರೆ ಅಲ್ಲೇ ಅವ್ರು ಹೇಳಿರಲ್ಲ ಏನೋ ಒಂದು ತಪ್ಪಾಗಿದೆ ಅದೇ ತರ ಮಾಡಿಸಿ ನೋಡು. ಹಿಂದಿನ ಗಾದೆ. 2024ನೇ ವರ್ಷದಲ್ಲಿ ನಿಮ್ಮ ಅಪ್ಪ ಅಮ್ಮ ಚಾಯ್ಸ್ ಮಾಡಿದ್ ಮಾತ್ರ ನೀವು, ಅಂದ್ರೆ ನೀವೇನು ಒಂದು ಗೋಲ್ ಏನು ಇಟ್ಕೊಂಡಿಲ್ಲ, ಚೆನ್ನಾಗಿರೋ ಕಾಲೇಜಿಗೆ ಸೇರ್ಬೇಕನ್ನೋದು ಇತ್ತು, ಅಷ್ಟು ಮಾತ್ರ ಹಿಡಿಯರ್ದೆ ಏನೂ ಆಗಿಲ್ಲ ನಿಮ್ಗೆ? ಇದೇನು ಆಗಿಲ್ಲ. ಆಲಿಸ್ ಎಲ್ಲ ಓಕೆ. ನೀವೆಲ್ಲ ಯಾವ ತರ ಸೆಲೆಬ್ರೇಟ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಸೀನಿಯರ್ಸ್ ಎಲ್ಲ ಹೇಳ್ದಂಗೆ ಈ ಕಾಲೇಜಲ್ಲಿ ನ್ಯೂ ಇಯರ್ ನ ಹೆವಿ ಬಿಂದಾಸಾಗಿ ಸೆಲೆಬ್ರೇಟ್ ಮಾಡ್ಬೋದು ಅಂತ ಹೇಳಿದ್ದಾರೆ. ರ್ಯಾಗಿಂಗ್ ಮಾಡ್ತಾರಾ ಸೀನಿಯರ್ಸ್? ರ್ಯಾಗಿಂಗ್ ಮಾಡ್ತಾರಾ? ವರ್ಷ ಅಲ್ಲ, ನನ್ನ ಒಪಿನಿಯನ್ ಅಂದ್ರೆ ನ್ಯೂ ಇಯರ್ ಒಂದ್ ದಿವಸ ಸೆಲೆಬ್ರೇಟ್ ಮಾಡೋದ, ವರ್ಷ ಪೂರ್ತಿ ಸೆಲೆಬ್ರೇಟ್ ಮಾಡೋದು. ಅದೇ ವರ್ಷ ಪೂರ್ತಿ ನೀವು ಯಾವ ತರ ಮಾಡ್ತೀರಾ? ನನಗೆ ಅಂದ್ರೆ ಇವಾಗ ಮಾಮೂಲಿ ಇವಾಗ ಒಂದ್ ದಿವಸ ತಿಂದು ಒಂದ್ ದಿವಸ ಎಂಜಾಯ್ ಮಾಡಿ ಅದೇ ತರ ಇದ್ಬಿಟ್ರೆ ಅದೊಂದ್ ಸೆಕೆಂಡ್ ಅಷ್ಟೇ. ಸೆಕೆಂಡ್ ಹೋಗುತ್ತೆ. ಡೈಲಿ ಎಂಜಾಯ್ ಮಾಡಬೇಕು. ಲೈಫ್ ಇರೋದು ಎಂಜಾಯ್ ಮಾಡಕ್ಕೆ. ಯಾವತ್ತಿರ್ತೀವಿ ಯಾವತ್ತು ಹೋಗ್ತೀವಿ ಗೊತ್ತಿಲ್ಲ. ಲೈಫ್ ಇರೋದು ಎಂಜಾಯ್ ಮಾಡ್ಬೇಕು, ಖುಷಿಯಾಗಿರ್ಬೇಕು, ಒಳ್ಳೇದ್ ಬಯಸ್ಬೇಕು. ನಾವ್ ಒಳ್ಳೇದ್ ಬಯಸ್ತಾ ಹೋದ್ರೆ ನಮಗೆ ಒಳ್ಳೇದಾಗಿ ಆಗುತ್ತೆ. ಕಾಲೇಜಲ್ಲಿ ರ್ಯಾಗಿಂಗ್ ಏನಿಲ್ವಾ? ನಾವು ಅನ್ಕೊಂಡು ಕಾಲೇಜ್ ಅಂದ್ರೆ ರ್ಯಾಗಿಂಗ್ ಇರುತ್ತೆ. ನಾವಿದ್ದಾಗ ನಮ್ ಕಾಲೇಜಲ್ಲಿ ನಾವು ಓದ್ಬೇಕಾದ್ರೆ ಕಾಲೇಜಲ್ಲಿ ರ್ಯಾಗಿಂಗ್ ಎಲ್ಲ ಮಾಡೋರು. ನಾವು ಅನ್ಕೊಂಡು ಲೆಕ್ಚರರ್ಸ್ ಸೇರ್ ಆಗೋದು. ನಮಗೂ ಒಂಚೂರು ಬರ್ಬೇಕಾದ್ರೆ ಭಯ ಇತ್ತು. ರ್ಯಾಗಿಂಗ್ ಎಲ್ಲ ಇರುತ್ತೆ. ನಮಗೆ ಸೀನಿಯರ್ಸ್ ಹೇಳ್ಬೇಕು ಅಂದ್ರೆ ತುಂಬಾ ಫ್ರೆಂಡ್ಲಿ ಆಗಿ ಹೇಳ್ಬೇಕು ಅಂದ್ರೆ ನಾವೇ ಒಂಚೂರು ಅವ್ರಕ್ಕಿಂತ ಸೀನಿಯರ್ಸ್ ಕಾಣ್ದಂಗೆ ಕಾಣಿಸ್ತೀವಿ. ನಾವು ಎಲ್ಲಾ ಕಡೆ ಸುತ್ತಾಡಿ ಈಗ ತಿಪ್ಟೂರಿಗೆ ಬಂದಿದೀವಿ. ತಿಪ್ಟೂರಲ್ಲಿ ನಮಗೆ ಇನ್ನೊಬ್ಬ ಯೂಟ್ಯೂಬರ್ ಸಿಕ್ಕಿದ್ದಾರೆ, ಅವ್ರನ್ನ ನಾವು ಸ್ವಲ್ಪ ಪರಿಚಯ ಮಾಡೋಣ. ಸರ್ ನಮಸ್ಕಾರ ಕರ್ನಾಟಕ. ನನ್ನ ಹೆಸರು ಮರಳಸಿದ್ ಸ್ವಾಮಿ ಅಂತ. ನಮ್ದು ಸಿದ್ಧಶ್ರೀ SIDDU SHRI ಸಿದ್ಧಶ್ರೀ ಅಂತ ಯೂಟ್ಯೂಬ್ ಚಾನಲ್ ಇದೆ. ನೀವು ಏನೇನ್ ತರ ಕಂಟೆಂಟ್ ಮಾಡ್ತಿದ್ರಿ? ನಮ್ದು ಕಂಟೆಂಟ್ ನಾವು ರ್ಯಾಪ್ ಸಾಂಗ್ ಮಾಡ್ತೀವಿ, ಮತ್ತೆ ಬ್ಲಾಗ್ಸು ಅಂದ್ರೆ ಡಿವೈನ್ಸ್ ಬ್ಲಾಗ್ಸು, ಮತ್ತೆ ನಮ್ದಂದ್ರೆ ಆಲ್ ಇನ್ ಒನ್ ಯಾವ್ದು ಸಿಗುತ್ತೆ ಕಂಟೆಂಟು ಅದ್ರೆಲ್ಲಾದ್ನೂ ಮಾಡ್ತೀವಿ. ಅದಲ್ಲದೆ ಮತ್ತೆ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ, ಅದರಲ್ಲಿ ಪ್ರಮೋಷನ್ಸ್ ಮಾಡ್ತೀವಿ, ಪೇಯ್ಡ್ ಪ್ರಮೋಷನ್ಸ್. ಓಕೆ, ಈಗ ನನ್ನ ರಿಸಲ್ಯೂಷನ್ ನನ್ನ ಕಂಟೆಂಟ್ ಏನ್ ಬಂತು ಅಂತಂದ್ರೆ 2024ನೇ ವರ್ಷದಲ್ಲಿ ಎಲ್ಲರೂ ಒಂದು ಗುರಿ ಅಂತ ಅಂದ್ಕೊಂಡಿರ್ತಾರೆ. ನೀವು 2020 ಒಂದು ರೆಸಲ್ಯೂಷನ್ ತಂದ್ರೆ ನಿಮ್ದು ಯಾವ ತರ ಇದೆ, ಯಾವ ತರ ಇತ್ತು? ನಮ್ದು ಅದೇ ನೆಕ್ಸ್ಟ್ ಇನ್ನೊಂದು ಸಾಂಗ್ ಮಾಡ್ಬೇಕು ಅನ್ನೋದಿತ್ತು. ಆ ಗುರಿ ಸಕ್ಸಸ್ ಆಗೋ ಕಡೆ ಅಂದ್ರೆ ಸಿದ್ಧತೆ ಎಲ್ಲ ನಡೀತಾ ಇದೆ. ಇನ್ನೇನು ಒಂದ್ ಸ್ವಲ್ಪ ದಿನದಲ್ಲಿ ಅದು ರಿಲೀಸ್ ಆಗುತ್ತೆ ಸಾಂಗು. ಅದೇ ಗೋಲ್ ಇದ್ದಿದ್ದು, ಅದಾಗುತ್ತೆ. ತಾವೇನ್ ಮಾಡ್ತಾ ಇದ್ದೀರಿ? ನಾನು ಇಂಜಿನಿಯರಿಂಗ್ ಮಾಡ್ತಾ ಇದ್ದೀನಿ. ಇಲ್ಲೇ ಕಲ್ಪತರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿನಲ್ಲಿ ಇಂಜಿನಿಯರಿಂಗ್ ಮಾಡ್ತಾ ಇದ್ದೀನಿ, 3rd year. ಇಂಜಿನಿಯರ್ ಮಾಡ್ಕೊಂಡು ಬ್ಲಾಗ್ಸ್ ಎಲ್ಲ ಮಾಡ್ತಾ ಇದ್ದೀರಾ? ಹೌದೌದು, ಫ್ರೀ ಸಿಕ್ಕಂತ ಟೈಮಲ್ಲಿ ಮಾಡ್ತಾ ಇದ್ದೀನಿ. ನಿಮ್ದು ಗುರಿ ಏನು? ನಮ್ದು ಗುರಿ ಅಂದ್ರೆ ನಮ್ದು ಮ್ಯೂಸಿಷಿಯನ್ ಆಗಬೇಕು, ಮ್ಯೂಸಿಕ್ ಫೀಲ್ಡ್ ಅಲ್ಲಿ ಇರಬೇಕು, ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಸೌಂಡ್ ಮಾಡಬೇಕು ಅನ್ನೋದಿದೆ. ಬಟ್ ಅಲ್ಪ ಸ್ವಲ್ಪ ಅನ್ಕೊಂಡಂಗೆ ಆಗ್ತೈತೆ. ಇನ್ನು ಮುಂದೆ ಆಗ್ಬೇಕು ಅನ್ನೋದಿದೆ. ಈ ಜನಗಳೆಲ್ಲರೂ ಸಪೋರ್ಟ್ ಮಾಡಿ ಆದ್ರೆ ಅದು ಆಗುತ್ತೆ. ಚೆನ್ನಾಗಿರಲಿಲ್ಲ. 25th ಅಂತ ಚೆನ್ನಾಗಿದೆ, ಚೆನ್ನಾಗಾಗುತ್ತೆ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಮಂತ್ ಕಾರ್ ತಗೋಬೇಕು ಅನ್ಕೊಂಡಿದ್ದೀನಿ ಅಷ್ಟೇ. 2024 ಏನೇನು ಅನ್ಕೊಂಡಿದ್ದೀವಿ? ಏನು ಗೋಲ್ಸ್ ಇರಲಿಲ್ಲ, ಬಟ್ ಆಲ್ಮೋಸ್ಟ್ ಆಗಿದೆ. ಅನ್ಕೊಂಡಿದ್ದು ಬೇಗ ಆಗಿದೆ. ಈ ವರ್ಷ ಗೋಲ್ಸ್ ಇಟ್ಕೊಂಡಿದ್ದೀರಾ? ಹೌದು. ಯಾವ ಕಾರ್? ಅದ್ ನೋಡೋಣ ಎಷ್ಟು ಇದು ಬಜೆಟ್ ಆಗುತ್ತೆ ಅದ್ರ ಮೇಲೆ.
ಹೇಳಿ ನಿಮ್ಮ ಹೆಸರು? ನೀವು 2024ನೇ ವರ್ಷದಲ್ಲಿ ಏನ್ ಅನ್ಕೊಂಡಿದ್ದೀರಿ? ನಮ್ಮ ಮನೆಯಲ್ಲಿ ಒಂದು ಕಾರ್ ತಗೋಬೇಕು, ಸ್ಕೂಟಿ ಎಲ್ಲ ಆಡ್ಬೇಕು, ಎಲ್ಲ ಕಡೆ ಹೋಗಿ ಬರ್ಬೇಕು, ಟ್ರಿಪ್ ತರ 2024 ಪೂರ್ತಿ ವರ್ಷ ಟ್ರಿಪ್ ಹೊಡೆದು ಬಿಟ್ಟಿದ್ದೀರಾ? ಎಲ್ಲ ಹೋಗಿದ್ದೀರಾ? ಧರ್ಮಸ್ಥಳ ಎಲ್ಲ ಕೇಳಿದ್ರೆ ಚೆನ್ನಾಗಿಲ್ಲ 2024 ಟ್ರಿಪ್ ಅಲ್ಲೆಲ್ಲ ಚೆನ್ನಾಗಿದೆ, ಬಟ್ ಬೇರೆ ಇನ್ನೇ ಸ್ಟುಡಿಯೋ ಮೀಡಿಯಾ ಚಾನಲ್ಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.